ವಾಶ್ರೂಮ್ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ತಕ್ಕಂಥ ಈ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಜೊತೆಗೆ ಕ್ಯಾಪ್ಟನ್ ಕೃಷ್ಣ ಅವರ ಆತ್ಮಕ್ಕೆ ಶಿರಸ್ಯಾಗಿ ಬರಲಿ ಅಂತಕ್ಕಂಥದ್ದು. ಅವ್ರು ಏನಂತ ಬಿಟ್ಟೋಗಿದ್ದಾರೆ ಅಂದರೆ ಒಬ್ಬ ಆದರ್ಶ ರಾಜಕಾರಣಿಯಾಗಿ ಹೇಗಿರಬೇಕು ಅಂತಕ್ಕಂಥದ್ದನ್ನ ಬಿಟ್ಟೋಗಿದ್ದಾರೆ. ಮುಂದಿನ ಎಲ್ಲ ರಾಜಕಾರಣಿಗಳು ಕೂಡ ಅವರ ಆದರ್ಶಗಳು ಹಾಗೆ ದೀಪ ಆಗಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಆಮೇಲೆ ಇದೇ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಕೂಡ ಮಾಡಿದರು. ಸಾಧಕರಿಗೆ ಸನ್ಮಾನ ಮಾಡಬೇಕು. ಅವರು ಯಾರ್ಯಾರು ಸಾಧಕರು ಸನ್ಮಾನ ಮಾಡ್ತಿದ್ದಾರೆ, ಮತ್ತೆ ಪ್ರತಿಭಾ ಪುರಸ್ಕಾರ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಕೂಡ ಜೀವನದಲ್ಲಿ ಬರಲಿ ಅಂತಕ್ಕಂಥ ಆಶೆಯನ್ನು ವ್ಯಕ್ತ ಮಾಡಿ ಅವರ ಭವಿಷ್ಯ ದೂರ ಆಗಲಿ ಹೇಳ್ತಾರೆ. ಆಮೇಲೆ ಸಾಧಕರಿಗೆ ಕೃಷ್ಣ ಪುರಸ್ಕಾರ ಅಂತ ಮಾಡಿದ್ದೀವಿ. ಈ ತಾಲೂಕಿನ ಸಾಧಕರು ಅವರು ಇನ್ನೂ ಹೆಚ್ಚು ಸಾಧನೆಯನ್ನು ಮಾಡಲಿ, ಸಮಾಜ ಸೇವೆಯನ್ನು ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರು ಕೂಡ ಈ ಯಾರ್ಯಾರು ಸನ್ಮಾನ ಮಾಡಿದ್ದಾರೆ ಎಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾರೆ. ಈಗ ಅಮರೇಶ್ವರ ಒಂದು ಆ ಪತ್ರದಲ್ಲಿ ಒಂದು ಬೇಡಿಕೆ ಇಟ್ಟಿದ್ದಾರೆ. ಕೃಷ್ಣ ಗಾಂಧಿ ಭವನ, ನಾನು ಈಗ ಹೇಳಿದೆ ಹೇಳೋದು ಅವರು ನಾವೆಲ್ಲ ರೆಕಾರ್ಡ್ ಮಾಡಿ ಶಿಫಾರಸು ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಬಹುಶಃ ನನ್ನ ಮಗನೇ ಈಗ ಮಂತ್ರಿಯಾಗಿದ್ದಾನೆ, ಅಮರಾವತಿ ಸಚಿವರಾಗಿದ್ದಾರೆ. ಅಲ್ಲಿಗೆ ಬರ್ತದೆ ಇದುವೇ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆಗಬೇಕು. ಕ್ಯಾಬಿನೆಟ್ ಬರಲಿಕ್ಕೆ ನನ್ನ ಶಿಫಾರಸನ್ನು ಕೂಡ ಮಾಡ್ತೇನೆ, ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೇನೆ, ಮತ್ತೆ ಗಾಂಧಿ ಭವನಿಗೆ ಜಾಗ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಒಂದೇ ಒಂದು ಮನವಿ ನಿಮ್ಮಲ್ಲಿ, ಇಲ್ಲಿವರೆಗೂ ಏನು ಕೇಳಿಲ್ಲ. 50 ವರ್ಷ ಸ್ನೇಹಿತರೆ, ನಮಗೊಂದು ಸಮುದಾಯ ಭವನಕ್ಕೆ ಪಟ್ಟಣ ಪಂಚಾಯತಿನಲ್ಲಿ ಜಾಗ ಕೊಡಿಸ್ಬೇಕು. ನಾನು ಕೇಳ್ತಾ ಇರೋದು ಒಂದೇ ಒಂದು, ನಿಮ್ಮ ವಿಶ್ವಾಸಕ್ಕೆ ಒಂದೊಂದನ್ನೇ ಮಾಡಿಸ್ಕೊಬೇಕು, ಘೋಷಣೆ ಮಾಡಿ ಅಷ್ಟೇ. ನಾನು ಯಾರನ್ನೂ ಕೇಳಲ್ಲ.
ಸಮುದಾಯ ಭವನ ಅಲ್ಲ. ಅದು ನೀವು ಒಬ್ಬರಿಗೆಲ್ಲ ಸಾಧ್ಯ. ನಮಗೆ ನಿಮಗೆ ಇಬ್ಬರಿಗೆ ಗೊತ್ತು. ನಿಮ್ಮ ಮನೆ ಕಟ್ಟ ದಿವಸ ಮಾತಾಡಿದ ಮಾತು ಅದೊಂದೇ ಘೋಷಣೆ ಮಾಡಿದ್ದೀವಿ. ಬೇರೆ ಅದನ್ನ ಸರ್ಕಾರದಿಂದ ಮಾತಾಡೋಣ. ಸರ್ಕಾರದಲ್ಲೇ ಮಾತಾಡಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಇದು ಗಾಂಧಿ ಭವನ, ಸಮುದಾಯ ಭವನ ಬೇರೆ, ಗಾಂಧಿ ಭವನ ಬೇರೆ. ಜಾಗ ಎಲ್ಲ ಒಂದೇ ಅಲ್ಲಣ್ಣ. ನಾನು ಏನು ಕೇಳಿಲ್ಲ ಇಷ್ಟು ವರ್ಷದಲ್ಲಿ. ನೀವು ಎಮ್ಮೆಲ್ಲೆ ನಿಂತ್ಕೊಂಡ್ರು ನಾನು ನಿಂತಿಲ್ಲ. ನಮಗೆ ನಿಮ್ಗೆ ಇಬ್ಬರಿಗೆ ಗೊತ್ತಿರೋ ವಿಚಾರ. ಇವತ್ತು ಇದ್ದೀನಿ, ಆದ್ರೆ ನಮ್ಮ ಅವ್ರಿಗೆ ವಿಚಾರ ಗೊತ್ತಿಲ್ಲ. ಗಾಂಧಿ ಭವನ ಮಾಡಲಿಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಗಾಂಧಿ ಭವನ ಆದ ರೀತಿ ಜಾಗ ಹೇಳಿ ನಾನು ಇವತ್ತು ನಮ್ಮ ವೀರನಾಥ ಹೊರಟಿಗೆ ಹೋಗುವುದು ಅದರಲ್ಲಿ ಹೆಚ್ಚು ಮಾತಾಡಲಿಕ್ಕೆ ಹೋಗಿಲ್ಲ. ಊಟ ಮಾಡಿ ನಾವೆಲ್ಲರೂ ಕೂಡ ರಾಜಕಾರಣಿಗಳು ವಿಶೇಷವಾಗಿ ಕೃಷ್ಣ ಅವರ ಆದರ್ಶಗಳು ದಾರಿ ದೀಪ ಆಗಲಿ ಪಾಕಿಸ್ತಾನದ ಎಲ್ಲ ಹೋರಾಟಗಾರರಿಗೆ जय हिंद, जय कर्नाटक, जय संविधान।